ಹೆಲೋ ಎವ್ರಿವನ್. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಬರೋದಿಲ್ಲ, ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿರಲ್ಲ. ಎಷ್ಟೇ ಚೆನ್ನಾಗಿರೋ ವಿಡಿಯೋ ಇದ್ದರೂ ಕೂಡ ವೈರಲ್ ಆಗೋಲ್ಲ. ಬಿಕಾಸ್ ಆಫ್ ದ ರೀಸನ್ ನೀವು ಚೆನ್ನಾಗಿರೋ ತಮ್ನೆಲ್ಲ ಆ್ಯಡ್ ಮಾಡಿರಲ್ಲ. ಈ ವಿಡಿಯೋದಲ್ಲಿ ನಾನು ತಮ್ನೆಲ್ಲ ಯಾವ ರೀತಿ ಆ್ಯಡ್ ಮಾಡೋದು, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ತಮ್ನೇಲ್ಸು, ಹಾಗೆ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ನೀವು ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಾನು ಈ ಒಂದು ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ದೀನಿ, ತಮ್ನೇಲ್ ಅಂತ. ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ತಮ್ನೇಲ್ಸ್ ಇದೆ. ನೀವು ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನೀವು ತಮ್ನೇಲ್ನ ಆ್ಯಡ್ ಮಾಡ್ಬೋದು. ತುಂಬ ಯೂನೀಕ್ ಆಗಿರೋಂಥ ತಮ್ನೇಲ್ಸ್ ಇದೆ. ನಿಮಗೆ ಇಷ್ಟ ಆಗಿರೋಂಥ ತಮ್ನೇಲ್ನ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ರೀತಿ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ನೀವು ವಿಡಿಯೋ ಶಾರ್ಟ್ಸನ್ನ ಅಪ್ಲೋಡ್ ಮಾಡಬೇಕಾದ್ರೆ ಆ ತಮ್ನೇಲ್ನ ಆ್ಯಡ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ವಿಡಿಯೋ ಚೆನ್ನಾಗಿ ವೈರಲ್ ಆಗುತ್ತೆ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಬಿಗಿನರ್ಸ್ ಇದ್ದಾರಲ್ಲ ಅವರಿಗೆ ಈ ಒಂದು ತಮ್ನೇಲ್ ಆ್ಯಪ್ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ತಮ್ನೇಲ್ನ ಆ್ಯಡ್ ಮಾಡೋದ್ರಿಂದ ವಿಡಿಯೋದಲ್ಲಿ ವ್ಯೂಸ್ ಚೆನ್ನಾಗಿ ಬರುತ್ತೆ, ರೆಸ್ಪಾನ್ಸ್ ಬರುತ್ತೆ, ಜನ ಕೂಡ ಚೆನ್ನಾಗಿ ನೋಡ್ತಾರೆ ನಿಮ್ಮ ವಿಡಿಯೋನ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ತಮ್ನೇಲ್ಸ್ ಇದೆ. ಪ್ರತಿಯೊಂದು ತಮ್ನೇಲು ಕೂಡ ತುಂಬ ಯೂನೀಕ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ತಮ್ನೇಲ್ಸ್ ಇದೆ. ಪ್ರತಿಯೊಂದು ತಮ್ನೇಲಲ್ಲೂ ಕೂಡ ತುಂಬ ಯೂನೀಕ್ ಆದಂಥ ಪ್ಯಾಟ್ರನ್ಸ್ ಹಾಗೆ ಡಿಸೈನ್ಸ್ ಚೆನ್ನಾಗಿದೆ. ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಡಿಯೋಗೆ ಅಪ್ಲೋಡ್ ಮಾಡೋದ್ರಿಂದ ವ್ಯೂಸ್ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಲ್ವ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ತಮ್ನೇಲ್ ಆ್ಯಡ್ ಮಾಡೋದ್ರಿಂದ ವ್ಯೂಸ್ ಚೆನ್ನಾಗಿ ಬರುತ್ತೆ. ಬಿಗಿನರ್ಸಿಗೆ ದಿಸ್ ಈಸ್ ದ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ತೀನಿ. ಬಿಕಾಸ್ ಯಾವುದೇ ಥರ ಅಮೌಂಟ್ ಪೇ ಮಾಡೋ ಅಂಥ ನೆಸೆಸಿಟಿ ಇಲ್ಲ. ಹಾಗೆ ಪ್ಲೇಸ್ಟೋರಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ತಮ್ನೆಲ್ಲ ಯಾವ ರೀತಿ ಯೂಸ್ ಮಾಡೋ ಅನ್ನೋ ಐಡಿಯಾ, ತಮ್ನೆಲ್ಲ ಯಾವ ರೀತಿ ಎಡಿಟ್ ಮಾಡಬೇಕು ಹಾಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇದ್ದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಬಂದರೆ ನಾನು ಪಾರ್ಟ್ 2 ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಏನೇ ಡೌಟ್ ಇತ್ತು ಅಂದರೂ ಕಮೆಂಟಲ್ಲಿ ತಿಳಿಸಿ, ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.